ಸಿದ್ದರಾಮಯ್ಯ ವಿರುದ್ಧವೇ ಕೆಲಸ ಮಾಡಿದ್ರ ಶಾಸಕ ಜಮೀರ್ ಅವರ ಆಪ್ತನ ವಿರುದ್ಧ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ ಯಾಕೆ? ಹಾಗಾದ್ರೆ ಜಮೀರ್ ಹೆಸರು ಹೇಳ್ತಾ ಇದ್ದಂಗೆ ಸಿದ್ದರಾಮಯ್ಯನವರು ಸಿಟ್ಟಾಗ್ಬಿಟ್ರು, ಗದರಿದ್ದಾರೆ. ಜಮೀರ್ ಅವರನ್ನ ಬೆಂಬಲಿಸಿ ಬಂದಿದ್ದಂತ ಅವರ ಬೆಂಬಲಿಗನ ವಿರುದ್ಧ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡೋಕ್ ಬಂದಿದ್ರು ಒಂದಿಷ್ಟು ಜನ ಜಮೀರ್ ಪರವಾಗಿ. ಜಮೀರ್ ಅವರ ಹೆಸರು ಹೇಳ್ತಾ ಇದ್ದಂಗೆ ಸಿದ್ದರಾಮಯ್ಯನವರು ಸಿಡಿಮಿಡಿಗೊಂಡ್ರು. ಮಾಜಿ ಸಿಎಂ ಜಮೀರ್ಗೆ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಆಪ್ತರು ಕೇಳಿಕೊಂಡ್ರು ಸಿದ್ದರಾಮಯ್ಯನವರ ಬಳಿಯಲ್ಲಿ. ಯಾಕಂದ್ರೆ ಅವರ ಪರಮಾಪ್ತರು ಜಮೀರ್ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅಂತ ಸಿದ್ದರಾಮಯ್ಯನವರು ಸಿಟ್ಟನ್ನ ಹೊರಹಾಕಿದ್ರು. ಸಿಟ್ಟಿಂದ ಗದರಿದ್ದಾರೆ. ಯಾರು ಕೇಳಿದ್ರಲ್ಲ ಅವರ ಬೆಂಬಲಿಗರು, ಅವರಿಗೆ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ನಿಮಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ನಿಮಗೆ ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಡಿ, ನಮ್ಮ ನಾಯಕರಿಗೆ ಮಂತ್ರಿ ಭಾಗ್ಯ ಕೊಡಿ ಅಂತ ರಾಜ್ಯದಾದ್ಯಂತ ಏನು ಪ್ರೊಟೆಸ್ಟ್ಗಳಾಗ್ತಾ ಇದೆ ಕಳೆದ ಒಂದು ವಾರಗಳಿಂದ. ಅದರಲ್ಲಿ ಟಾಪ್ 1 ನಲ್ಲಿ ಇರುವಂತದ್ದೇ ಜಮೀರ್ ಅವರ ಪರವಾಗಿ ನಡೀತಾ ಇರುವಂತಹ ಹೋರಾಟಗಳು. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಆಗ್ತಾ ಇದೆ ಹೋರಾಟ. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತದ್ದನ್ನ ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಅವರ ಬೆಂಬಲಿಗರ ಜೊತೆಗೆ ಈ 2ನೇ ಲಿಸ್ಟ್ ನಲ್ಲೂ ಕೂಡ ಜಮೀರ್ ಅವರ ಹೆಸರು ಬರೋದು ಡೌಟ್ ಅಂತ ಅನ್ಸುತ್ತೆ. ಈಗ ಜಮೀರ್ ಅಹಮದ್ ಅವರು ಬಹುಶಃ ಸಿದ್ದರಾಮಯ್ಯ ಅವರು ಇದೇ ಒಂದು ವಿಚಾರವಾಗಿ ಈಗ ವಕಾಲತ್ತನ್ನ ವಹಿಸಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಮೊದಲ ಪಟ್ಟಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗ್ತಾ ಇರುವಂತದ್ದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭದ ದಿನಗಳಿಂದಲೂ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಅನ್ನೋ ಆಪಾದನೆಯನ್ನ ಬರ್ತಾನೆ ಇತ್ತು, ಆರೋಪ ಕೇಳಿನೇ ಬರ್ತಾ ಇತ್ತು. ಅದರ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮನಸ್ಸನ್ನ ಮಾಡಿದ್ರು ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ರು. ಮತ್ತೆ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಸ್ಪಷ್ಟನೆಯನ್ನ ಪಡೆದು ಅವ್ರ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸ್ಪಷ್ಟನೆಯನ್ನ ತೆಗೆದುಕೊಂಡು ಕೇವಲವಾಗಿ ಅವರ ವಿರುದ್ಧವಾಗಿ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿರಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಎಲ್ಲೊಂದು ಕಡೆ ಜಮೀರ್ ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ಅದು ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಯಿತು. ಅದಾದ ಬಳಿಕವಾಗಿ ಎಲ್ಲೊಂದು ಕಡೆ ಅವರ ಬೆಂಬಲಿಗರು ಅಂದ್ರೆ ಜಮೀರ್ ಅಹಮದ್ ಅವರ ಬೆಂಬಲಿಗರು ಮತ್ತೆ ಅವರ ಎಲ್ಲರೂ ಕೂಡ ಸಿದ್ದರಾಮಯ್ಯನ ಭೇಟಿ ಮಾಡಿದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರನ್ನ ಮಂತ್ರಿ ಮಾಡಿ ಅನ್ನೋ ಒಂದು ಮಾತನ್ನ ಹೇಳಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆಗ ಗರಂ ಆಗಿರುವಂತದ್ದು. ಅಂದ್ರೆ ನನ್ನ ವಿರುದ್ಧವಾಗಿ ಅವನು ಕೆಲಸವನ್ನ ಮಾಡಿದ್ದಾನೆ, ಅವನನ್ನು ಮಂತ್ರಿ ಮಾಡಬೇಕಾ ಅನ್ನೋ ಒಂದು ದಾಟಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಉತ್ತರವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಅವರ ಸಿದ್ದರಾಮಯ್ಯ ಕೂಡ ಗೊತ್ತಿದೆ ಅನ್ಸುತ್ತೆ. ಕೆಲವೊಂದು ಕಡೆ ಜಮೀರ್ ಅಹಮದ್ ಅವರು ತಮ್ಮ ವಿರುದ್ಧವಾಗಿ ಕೆಲಸವನ್ನ ಮಾಡಿದಂಥದ್ದು. ಅಂದ್ರೆ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಈಗಾಗಲೇ ಸಮರ್ಥ ಮಲ್ಲಿಕಾರ್ಜುನ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ನಂಬೇನೆ ಎಸ್ ಮಲ್ಲಿಕಾರ್ಜುನ ಅವರು ಈಗ ಸಮರ್ಥ ಮಲ್ಲಿಕಾರ್ಜುನ ಅವರು ಅಲ್ಲಿ ಕಣಕ್ಕಿಳಿಸಿದ್ರು, ಅಂತಿಮವಾಗಿ ಗೆಲುವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಏನಾದ್ರು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿತ್ತು ಅಂತಂದ್ರೆ ಅದು ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ಗೆ ಸೋಲಾಗ್ತಾ ಇತ್ತು. ಈ ಒಂದು ವಿಚಾರ ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಾಗಿತ್ತು, ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಗೊತ್ತಿತ್ತು. ಹಾಗಾಗಿ ಈಗ ಎಲ್ಲೊಂದು ಕಡೆ ಅವರ ಬೆಂಬಲಿಗರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇಡೀ ರಾಜ್ಯದಿಂದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಆಪ್ತರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಗುರು ಆಗಿರ್ತಕ್ಕಂಥವರು ಸಿದ್ದರಾಮಯ್ಯವರು ಯಾವುದೇ ಸಂದರ್ಭದಲ್ಲೂ ಕೂಡ
ಜಮೀರ್ ಅಹಮದ್ ಅವರ ಪರವಾಗಿ ವಕಾಲತನ್ನು ವಹಿಸಿದಂತವರು ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯ ಅವರ ಜೊತೆಗೆ ಬೆಂಬಲಿಗರು ಭೇಟಿ ಮಾಡಿದ ಸಂದರ್ಭದಲ್ಲಿ ಒತ್ತಡವನ್ನು ಹಾಕ್ತಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಂದ್ರೆ ನನ್ನ ವಿರುದ್ಧವಾಗಿನೇ ಅವ್ನು ಕೆಲಸ ಮಾಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಅವನ್ನ ಹೇಗೆ ಮಂತ್ರಿಯನ್ನ ಮಾಡಲಿ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದ್ ಕಡೆ ಆಕ್ರೋಶವನ್ನ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಬೆಳವಣಿಗೆಯನ್ನು ನೋಡೋದಾದ್ರೆ ಬರುವಂತ ದಿನಗಳಲ್ಲಿ ಜಮೀರ್ ಅಹಮದ್ ಅವರು ಸಂಪೂರ್ಣವಾಗಿ ಒಂದು ರೀತಿ ಕಾಂಗ್ರೆಸ್ನಿಂದ ಕಡೆಗಣನೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಎರಡನೇ ಕ್ಯಾಬಿನೆಟ್ ಅಂದ್ರೆ ಈಗಾಗಲೇ ಸಂಪುಟ ವಿಸ್ತರಣೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎರಡನೇ ಬಾರಿ ಕೂಡ ಅವರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅನ್ನೋದು ಈ ಒಂದು ವಿಡಿಯೋ ಮತ್ತೆ ಸಿದ್ದರಾಮಯ್ಯ ನಡವಳಿಕೆಯಿಂದ ಗೊತ್ತಾಗುವಂತದ್ದು. ಮತ್ತೆ ಬರುವಂತ ದಿನಗಳಲ್ಲೂ ಕೂಡ ಜಮೀರ್ ಅಹಮದ್ ಅವರು ಪರವಾಗಿ ಸಿದ್ದರಾಮಯ್ಯ ಅವರು ಅಷ್ಟಕ್ಕಷ್ಟೇ ವಕಾಲತನ್ನು ವಹಿಸುವಂತದ್ದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಅವರ ಬೆಂಬಲಿಗರ ಮೇಲೆ ಗರಂ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಪರವಾಗಿ ಒಲವು ತರುವಂತದ್ದು ಮತ್ತೆ ವಕಾಲತನ್ನು ವಹಿಸುವಂತದ್ದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ ಅನ್ಸುದು. ಹಾಗಾಗಿ ಈಗ ಏನು ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಜಮೀರ್ ಅಹಮದ್ ಅವರ ಬೆಂಬಲಿಗರ ಮೇಲೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬಹುಶಃ ಈ ಒಂದು ವಿಚಾರ ಬರುವಂತ ದಿನಗಳು ಕೂಡ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೂ ಕಾರಣವಾಗುವಂತ ಸಾಧ್ಯತೆ ಇದೆ. ಅದೇನಿದ್ರು ಕೂಡ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಆರಂಭದ ದಿನಗಳಿಂದ ಕೂಡ ಕೇಳಿ ಬರ್ತಾ ಇತ್ತು ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದರಂತದ್ದು. ಆದ್ರೆ ಜಮೀರ್ ಅಹಮದ್ ಅವರು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು ಪದೇ ಪದೇ. ಯಾವಾಗ ಅವ್ರ ವಿರುದ್ಧವಾಗಿ ಆಡಿಯೋ ಕೇಳಿ ಬಂತು ಅದಾದ ಬಳಿಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಇಲ್ಲೊಂದ್ ಕಡೆ ಮೊದಲ ಬಾರಿಗೆ ಕ್ಯಾಬಿನೆಟ್ ನಿಂದ ಅವರ ಮಂತ್ರಿ ಸ್ಥಾನಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ನಿರ್ಣಯವನ್ನು ತೆಗೆದುಕೊಂಡಿಲ್ಲ. ಈಗ ಎರಡನೇ ಬಾರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ಪುನರಚನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ಸಿದ್ದರಾಮಯ್ಯ ಅವರ ನಡವಳಿಕೆ ಮತ್ತೆ ಅವ್ರ ಪರವಾಗಿದ್ದಂತಹ ಒಲುವೇನಿದೆ ಅಂದ್ರೆ ವಿರುದ್ಧವಾಗಿ ಅಭಿಪ್ರಾಯ ಇದೆ ಅದೆಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಅವರಿಗೆ ಬರುವಂತ ಮುಳುವಾಗುವಂತ ಸಾಧ್ಯತೆ ಇರುವಂತದ್ದು. ನೋಡೋಣ ಕೃಷ್ಣ ಏನಾಗುತ್ತೆ ಅಂತ.